ನನಗೆ ಹೇಳ್ತಾರೆ ಸರ್ ಇಮ್ಮಿಡಿಯೇಟಾಗಿ ಎಸ್ಕೇಪ್ ಆಗ್ಬಿಡ್ತಾರೆ ಸರ್ ನೀವು ಹುಳ ಬಿಡ್ತೀರಾ ಸರ್ ತಲೆಗೆ ಅಂತ. ಕೇಳಿ ಒಂದು ನಿಮಿಷ, ಹುಳ ಅಲ್ಲ ನಿಮ್ಮ ತಲೆಯಲ್ಲಿ ಎಷ್ಟು ಹುಳ ಇದೆ ಅಂತ ನಾನು ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಕನ್ನಡಿ ಹಿಡಿದು ತೋರಿಸ್ತಾ ಇದ್ದೀನಿ. ತಲೆಯಲ್ಲಿ ಹುಳ ಸೇರಿಕೊಂಡ್ರೆ ಏನೂ ಗೊತ್ತಾಗಲ್ಲ. ನನಗೊಂದು ಸೆಟಪ್ ಇದಿದೆ, ಯಾರೋ ಬರ್ಬೇಕು ಚೇಂಜ್ ಮಾಡಿಬಿಡ್ಬೇಕು, ನಾನು ಹಿಂಗೆ ಇರ್ಬೇಕು ಆರಾಮಾಗಿ. ನನ್ನ ಕೆಲಸ ಇದೆ ರೀ ಬೇರೆ. ನಾನು ಯಾಕ್ರಿ ಇದಕ್ಕೆಲ್ಲ ಇನ್ವಾಲ್ವ್ ಆಗಲಿ? ನಾನು ಬಂದು ಓಟ್ ಹಾಕ್ತೀನಿ ಅಷ್ಟೇ ರೀ. ನೀವು ಬಂದು ಬದಲಾವಣೆ ಮಾಡಿ ಹೇಳ್ರಿ, ಏನಾರ ಹೇಳ್ರಿ. ಏನು ಹೇಳ್ತೀರಾ ಮ್ಯಾನಿಫೆಸ್ಟೋ ಏನು ಕೊಡ್ತೀರಾ ನಮಗೆ? ಅಲ್ಲ, ನಾನು ಹೇಳ್ತಿರೋದು ನಿಮ್ಮ 2.5 ಲಕ್ಷ ಕೋಟಿ, ನಾವು 3 ಲಕ್ಷ ಕೋಟಿ ಪ್ರತಿ ವರ್ಷ ಇದೆಯಪ್ಪ, ಅದು ನಿಮ್ಮದು. ಅದು ಫುಲ್ ನಿಮಗೆ ಕೊಡ್ತೀನಿ, ನೀವು ಡಿಸಿಷನ್ ತಗೊಳ್ಳಿ. ನಾನು ಹೇಳಿದ್ದು ಒಂದೇ ರೀತಿ ಎಲ್ಲರೂ ಡಿಸಿಷನ್ ತೊಗೊಳಕ್ಕಾಗತ್ತಾ ಸರ್? ಹೆಂಗೆ ಸರ್ ಎಲ್ಲರೂ ಒಬ್ಬೊಬ್ಬವನ್ನ ಅಂತ ಹೇಳಿದ್ರೆ? ಅಲ್ಲಪ್ಪ, ಅದೂ ಒಂದು ಸಿಸ್ಟಮ್ ಇರುತ್ತೆ. ಟೆಕ್ನಾಲಜಿ ಮೂಲಕ ಇದು ಸಾಧ್ಯ. ಒಂದು ಸಿಂಪಲ್ ಹೇಳ್ತೀನಿ ಕೇಳಿ. ನಿಮ್ಮ ಮೊಬೈಲಲ್ಲಿ ಬಂತು, ನಿಮ್ಮ ಏರಿಯಾ ಈ ರೋಡ್ ಆಗ್ತಾ ಇದೆ, ಈ ರೋಡ್ಗೆ ಇಷ್ಟು ದುಡ್ಡು ಆಗುತ್ತೆ, ಈ ಥರ ಮಾಡ್ರಿ ಇಷ್ಟು ದುಡ್ಡು ಆಗುತ್ತೆ, ಕಾಂಕ್ರೀಟ್ ರೋಡ್ ಹಾಕ್ತೀವಿ ಇಷ್ಟು ದುಡ್ಡು ಆಗುತ್ತೆ, ಟಾರ್ ರೋಡ್ ಹಾಕ್ತೀವಿ ಇಷ್ಟು ದುಡ್ಡು ಹಾಕ್ತೀವಿ, ಇಷ್ಟ ಆಗುತ್ತೆ, ಇದು ಬೇಕಾ ಬೇಡವಾ, ಎಸ್ ನೋ ಅಂತ ಒಂದು ಟೈಪ್ ಮಾಡೋದು ಕಷ್ಟನಾ ಸ್ವಾಮಿ? ಬಟ್ ಈ ತರದ ವ್ಯವಸ್ಥೆ ಎಲ್ಲ ಇದೆಯಲ್ಲ ಉಪೇಂದ್ರ ಸರ್, ಅಂದ್ರೆ ರಸ್ತೆ ರಿಪೇರಿಯಿಂದ ಹಿಡಿದ್ಬಿಟ್ಟು ನೋಮೈ ನೇತಾವರೆಗೂ ಎಲ್ಲ ಆಪ್ಗಳು ಬಂದ್ ಹೋಗಿದೆ. ಅದ್ರ ಒಳಗೂ ಕೂಡ ಕರಪ್ಷನ್ ತರ್ತೀವಿ ಅನ್ನೋ ಲೆವೆಲ್ ಅಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ಆಗಿ ಹೋಗ್ಬಿಟ್ಟಿದೆ. ಈ ಒಂದು ಆಪ್ ಒಂದು ಬದಲಾವಣೆ ಅಲ್ಲಲ್ಲ, ಯಾವಿದು ಹೇಳಿ ನೋಡೋಣ, ಯಾವ ತರ ಆಪ್ ಇದೆ? ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ.